ಒಂದು ಕ್ಷಣ ಮಾತ್ರದಲ್ಲಿ ದೊಡ್ಡ ಅಪಘಾತ ತಪ್ಪೇ ನೋಡ್ರಿ. ನಮ್ಮ ಸೇಡಮಿಂದ ಮಳಕಡೆ ಹೋಗೋ ದಾರಿಯಾಗ ಬರುವ ಅನಾಹುತ, ಒಂದು ಬಸ್ ಮತ್ತು ಒಂದು ಗಾಡಿ ನಡುವೆ ಆಕ್ಸಿಡೆಂಟ್ ಆಗಿದೆ. ಆದರೆ ಯಾರಿಗೂ ಏನಾಗಿಲ್ಲ, ದೇವರನ್ನ ಯಾರಿಗೂ ಏನಾಗಿಲ್ಲ, ಎಲ್ಲ ಪಾರಾಗ್ಯಾರ ನೋಡ್ರಿ. ಜೀವಪಾಯದಿಂದ ಎಲ್ಲ ಸರಿಯಾಗಾರ. ಆದರೆ ದಯವಿಟ್ಟು ನೋಡ್ಕೊಂಡು ನಡೆಸಬೇಕು ದಯವಿಟ್ಟು ಎಲ್ಲರೂ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತರಿಗೆ. ನಾನು ಮತ್ತೆ ಇವತ್ತು ಬಂದಿದ್ದೀನಿ ನಮ್ಮ ಮಳಕಡೆ ಸಂತೆಗೆ. ಬರೀ ಒಂದು ವಾರದಲ್ಲಿ ಯಾವ ರೀತಿ ದನ ಅಂತ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಾನು ನಿಮ್ಮ ಸತೀಶ್ ಮಂದ್ರಿ. ವೆಲ್ಕಮ್ ಟು ಮಳಕಡೆ ದನಗಳ ಸಂತೆ. ನೋಡ್ರಿ ಫ್ರೆಂಡ್ಸ್, ಅಣ್ಣವರು ಒಂದು ಜೊತೆ ದೇವಣಿ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ಜೊತೆ ಮಾತಾಡ್ಸಮ್ಮ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ, ನಿಮ್ಮ ಹೆಸರಣ್ಣ? ಹುಸೇನ್. ಹುಸೇನ್ ಅಣ್ಣ, ಯಾವ ಆಯ್ತು? ಚಿತ್ತಾಪುರ್. ಚಿತ್ತಾಪುರ್ ಲೋಕಲ್ ಚಿತ್ತಾಪುರ ರೀ? ನಾಳೆ ಚಿತ್ತಾಪುರ್ ಲೋಕಲ್. ಚಿತ್ತಾಪುರ ತಾಲೂಕು ಚಿತ್ತಾಪುರ, ಕಲಬುರಗಿ ಜಿಲ್ಲೆ. ಕಲಬುರಗಿ. ಎಷ್ಟಲ್ಲಿ ನೀವು? ಕಡೆಯಲ್ಲಿ ಮಳಕಿ. ಕಡೆಯಲ್ಲಿ ಮಳಕ್ಯಾವ. ಏನು ರೇಟ್ ಹೇಳಿ? 160. 1,60,000. ಏನು ಬಿಡ್ತಾನೆ ಲಾಸ್ಟ್? 150 ಸುತ್ತಮುತ್ತ. 150 ಸುತ್ತಮುತ್ತ ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 9916 377 937. 37 937. 937. ನೋಡ್ರಿ ಫ್ರೆಂಡ್ಸ್, ಯಾರಿಗೇನು ಬೇಕಾಯ್ತಾರೆ ಅಣ್ಣವ್ರ ನಂಬರ್ ಕೊಟ್ರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ನೀವು ರೈತರನ್ನ ವ್ಯಾಪಾರಿಗ? ರೈತರು. ರೈತರದ್ದು. ಅಣ್ಣ ಎಷ್ಟು ವರ್ಷ ಆಯ್ತು ಎತ್ಕೊಂಡು ನೀವು? ಇವು ಒಂದು 6 ತಿಂಗಳಾಯ್ತು. 6 ತಿಂಗಳಾಯ್ತು. ಎಲ್ಲಿ ತೊಗೊಂಡಿದ್ದಣ್ಣ? ಇದು ಊರ್ ಮನೆ ತಲೆ ತಗೊಂಡು. ಊರಲ್ಲಿ ತೊಗೊಂಡಿದ್ರಿ. ಅಣ್ಣ ಕೆಲ್ಸಕ್ಕೆ ಹೆಂಗೋಣ ಆಯ್ತು? ಕೆಲ್ಸಕ್ಕೆ ಗ್ಯಾರಂಟಿ. ಕೆಲ್ಸಕ್ಕೆ ಗ್ಯಾರಂಟಿ. ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರೆ ನೋಡ್ರಿ ಅಣ್ಣವರು. ನೀವೇನಾದ್ರು ಇಂಥ ಎತ್ತು ಕಟ್ಟುವಂಥ ಮನುಷ್ಯ ಇದ್ರೆ ಅಣ್ಣವ್ರ ನಂಬರ್ ಕೊಟ್ರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಎತ್ತು ಮಾತ್ರ ಈ ರೀತಿ ನೋಡ್ರಿ. ಸರಿ, ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಅಣ್ಣವರು ಒಂದು ಜೊತೆ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣವ್ರ ಜೊತೆ ಮಾತಾಡ್ಸಮ್ಮ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರಣ್ಣ? ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ್. ಅಣ್ಣ ಯಾವ ಆಯ್ತು? ಆಲೂರು. ಆಲೂರು, ಚಿತ್ತಾಪುರ ತಾಲೂಕು. ಚಿತ್ತಾಪುರ ತಾಲೂಕು, ಕಲಬುರಗಿ ಜಿಲ್ಲೆ. ಅಣ್ಣ ಎಷ್ಟಲ್ಲಿ ನೋಡು? ಕಡೆಯಲ್ಲಿ ಸೋನ. ಕಡೆಯಲ್ಲಿ ಸೋನ್ ಮಾಡ್ಯಾವ. ಅಣ್ಣ ಏನು ರೇಟ್ ಹೇಳಿರಿ? 150 ಹೇಳಿ. 1,50,000. ಏನು ಬಿಡ್ತೀರ ಲಾಸ್ಟ್? ಲಾಸ್ಟ್ 140. 140 ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 81 ಹಾಂ 81 ಹಾಂ 97 ಹಾಂ 06 ಹಾಂ 0015 0015. ನೋಡ್ರಿ ಫ್ರೆಂಡ್ಸ್, ಏನು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ನೀವು ರೈತರಣ್ಣ ವ್ಯಾಪಾರಿಗ? ರೈತರು. ರೈತರದ್ರಿ. ಕೆಲ್ಸಕ್ಕೆ ಹೆಂಗೋಣ ಆಯ್ತು? ಕೆಲ್ಸಕ್ಕೆ ಜಬರ್ದಸ್ತ್ ಅವ್ರಿ. ಕೆಲ್ಸಕ್ಕೆ ಗ್ಯಾರಂಟಿ. ಎಷ್ಟು ವರ್ಷ ಐತೆ ನೀವು ತೊಗೊಂಡು? ಈಗ ನಾವು ವರ್ಷ ತಂದಿವ್ರಿ. ಲಾಸ್ ಸಲಕ್ ನಾವು ಲಾಸ್ ಆಗ್ಯದ, ಅದಕ್ಕೆ ಮಾರ್ಲತ್ತೀರಿ. ಮತ್ತೆ ಮುಂದೆ ತೊಗೋಬೇಕಣ್ಣ? ಇಲ್ರಿ, ಲಾಸ್ ಆಗ್ಯದ, ತೆಗಿಬೇಕಂತ ಮಾಡಿವಿ. ವ್ಯವಸಾಯ ತೆಗಿಬೇಕಂತ ಮಾಡಿ. ನೋಡ್ರಿ ಎಲ್ಲ ಈ ಸಲ ತುಂಬ ರೈತರು ಲಾಸ್ನೇ ಆದ್ರ. ನೋಡ್ರಿ ಒಳ್ಳೆ ಎತ್ತು ಮಾರ್ಲತ್ತಾರ ನೋಡ್ರಿ. ವ್ಯವಸಾಯ ತೆಗಿಬೇಕಂತ ಹೇಳತ್ತಾರ ನೋಡ್ರಿ. ಇಂಥ ಎತ್ತು ಕಟ್ಟುವಂಥ ಮನುಷ್ಯದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತು ಮಾತ್ರ ಭಾರಿ ಅದ ನೋಡ್ರಿ. ಕೆಲ್ಸಕ್ಕೆ ಗ್ಯಾರಂಟಿ ಅಂತ ಹೇಳ್ತಾರೆ ಅಣ್ಣವರು. ನೋಡ್ರಿ ನಿಮ್ಗೇನಾದ್ರು ಎತ್ತು ಬೇಕಾದ್ರೆ ನೀವು ಅಣ್ಣವ್ರು ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸರಿ, ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಒಂದು ಜೊತೆ ಕಿಲಾರಿ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ ಅಣ್ಣ ಜೊತೆ ಮಾತಾಡ್ಸಮ್ಮ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರಣ್ಣ? ಸೂರ್ಯಕಾಂತ್. ಸೂರ್ಯಕಾಂತ್. ಯಾವ ಅಣ್ಣ ಆಯ್ತು? ದಂಡೋತಿ, ಚಿತ್ತಾಪುರ ತಾಲೂಕು, ಕಲಬುರಗಿ ಜಿಲ್ಲೆ. ಹಾಂ. ಅಣ್ಣ ಇವು ಎಷ್ಟಲ್ಲಿ ನೀವು? ಬಾವಿಡವ್ರಿ. ಬಾವಿಡೋ. ಅಣ್ಣ ಏನು ಹೇಳಿ ನೀವು? 1,30,000. 1,30,000. ಏನು ಬಿಡ್ತೀರ ಲಾಸ್ಟ್? 1,00,000 ಬಿಡ್ತೀರಿ. 1,00,000 ತಂದು ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 96 ಹಾಂ 06 ಹಾಂ 77 ಹಾಂ 3906. 3906. ಅಣ್ಣ ನೀವು ರೈತರಣ್ಣ ವ್ಯಾಪಾರ? ರೈತರು. ರೈತರಿದ್ರಿ. ಕೆಲ್ಸಕ್ಕೆ ಹೆಂಗವ್ರಿ ಆಯ್ತು? ಸರಿಯಾಗ. ಸರಿಯಾಗ. ಎಷ್ಟು ವರ್ಷ ಆಯ್ತು ಅಣ್ಣ ತೊಗೊಂಡು? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಎಲ್ಲಿ ತೊಗೊಂಡಿರಣ್ಣ? ಇವು ಹಳ್ಳಿ ಜಾತ್ರೆ ತೊಗೊಂಡಿವ್ರಿ. ಹೋದ ವರ್ಷ. ಹಳ್ಳಿ ಜಾತಿ ಹೋದ ವರ್ಷ ತೊಗೊಂಡ್ರಿ. ಹಾಂ. ಯಾಕಣ್ಣ ಮಾರ್ಲತ್ತಿರಲಿ ಈಗ? ಆಯ್ತು ರೀ, ಕೆಲಸ ಕೆಲಸ ಎಲ್ಲ ಮುಗೀತು, ಅದಕ್ಕೆ ಮಾರ್ಲತ್ತೀವಿ. ಮತ್ತೆ ಮುಂದೆ ತೊಗೋಬೇಕಣ್ಣ? ನೋಡ್ಬೇಕಿನ. ನೋಡ್ರಿ ಎತ್ತು ಮಾತ್ರ ಈ ರೀತಿ ನೋಡ್ರಿ. ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರೆ ಅಣ್ಣವರು. ನೋಡ್ರಿ ನಿಮ್ಗೇನಾದ್ರೂ ಇಂಥ ಎತ್ತು ಕಟ್ಟುವಂಥ ಮನ್ಸಿದ್ರೆ ನೀವು ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತು ಮಾತ್ರ ಈ ರೀತಿ ಅದ ನೋಡ್ರಿ. ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸರಿ, ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಅಣ್ಣವರು ಒಂದು 2 ಜೊತೆ ಎತ್ತಂದ್ರೆ ಈ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣವ್ರ ಜೊತೆ ಮಾತಾಡ್ಸಮ್ಮ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರಣ್ಣ? ನರೇಶ್. ನರೇಶ್. ಯಾವ ಅಣ್ಣ ಎತ್ತು? ರೆಬ್ಬನ್ಪಲ್ಲಿ. ರೆಬ್ಬನ್ಪಲ್ಲಿ, ಸೇಡಂ ತಾಲೂಕು. ಕಲಬುರಗಿ ಜಿಲ್ಲೆ. ಕಲಬುರಗಿ. ಅಣ್ಣ ಇವು ಎಷ್ಟಲ್ಲಿ ನೋಡು? 6 ಅಲ್ಲವ. 6 ಅಲ್ಲವ. ಏನು ರೇಟ್ ನಿಮ್ಗೆ? 135. 135. ಏನು ಬಿಡ್ತೀರ ಲಾಸ್ಟ್? ಲಾಸ್ಟ್ 1 10 ಆದ್ರಿ.
ಒಂದು 10,000 ಬಿಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 96 ಹಾಂ 32 ಹ್ಞೂ 82 5615 5615 ಹಾಂ ನೋಡ್ರಿ ಫ್ರೆಂಡ್ಸ್, ಯಾರಿಗೆ ಏನು ಬೇಕಾಯ್ತಾರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ನೀವು ರೈತರಣ್ಣ ವ್ಯಾಪಾರಿಗ? ನಾವು ಎಡ್ಡು ಮಾಡ್ತೀವಿ, ರೈತರು ವ್ಯಾಪಾರ. ರೈತರನ್ನೂ ಇದ್ರಿ ವ್ಯಾಪಾರನೂ ಮಾಡ್ತಾರೆ. ಅಣ್ಣ ಎಲ್ಲಿಂದ ತರ್ತೀರಿ ಅಣ್ಣ ಆಯ್ತು ನೀವು? ಹಳ್ಳಿಯಿಂದ ಹಳ್ಳಿಯಿಂದ ತರ್ತೀರಿ. ಎಲ್ಲಿ ಈ ಮಳಕಡೆ ಸಂತಿ ಅಷ್ಟೇ ಬರ್ತೀರಾ, ಬೇರೆ ಕಡೆ ಹೋಗ್ತೀರಿ? ಇದು ಗುರ್ಬಿಟ್ ಕಾಲ್ ಸಂತಿ ಗುರ್ಮಿಟ್ಕಾಲ್ ಸಂತಿ ಹೋಗ್ತೀರಿ. ಇಲ್ಲಿ ಮಳಕಡೆ ಸಂತಿ ಹೊಸದಾಗ ಬಂದಿರಿ? ಇಲ್ಲ 2-3 ಸಲ ಬಂದಿರಿ. ಅದೇ ಫಸ್ಟ್ ಟೈಮ್ ನೋಡತ್ತೀನಿ. ಹೌದು ಹೌದು. ನೀವು ಎಷ್ಟಲ್ಲಿ ನೋಡ? ಅವು ಆರಲ್ಲ ಇವೇನು ರೇಟ್ ಹೇಳಿರಿ? ಒಂದು 50. ಇವೇನು ಬಿಡ್ತೀರ ಲಾಸ್ಟ್? ಒಂದು 35 ಐದ್ರೆ ಮುಗಿದ್ಬಿಡ್ತೀವಿ. ಒಂದು 35,000 ಬಿಡ್ತಾರೆ. ನೋಡ್ರಿ ಅಣ್ಣವ್ರ ನಂಬರ್ ಕೊಟ್ರ, ವ್ಯಾಪಾರಸ್ಥರು ಇದಾರ. ನಿಮ್ಗೇನಾದ್ರು ಇಂಥ ಎತ್ತು ಕಟ್ಟುವಂತ ಮನ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ರ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತು ತೋರಿಸ್ತೀನಿ ಹೆಂಗದ ಅಂತ. ಎತ್ತು ಮಾತ್ರ ಭಾಳ ಬಂದ ನೋಡ್ರಿ ಸಂತಿಗೆ. ಏನಾದ್ರು ಇಂಥ ಎತ್ತು ಕಟ್ಟುವಂತ ಮನ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ರ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಒಂದು ಜೊತೆ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ಜೊತೆ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಮಾದೇವಪ್ಪ. ಅಣ್ಣ ಯಾವ ಎತ್ತು? ಸಂಕನೂರು. ಎಲ್ಲಿ ಬರ್ತಾನೆ ಅದು? ಇಲ್ಲಿ ದೊಂಡಗುಂಡ ಬಲ್ಲಿ ಬರ್ತದೆ. ದಂಡಗುಂಡ, ಸೀತಾಪುರ ತಾಲೂಕು, ಕಲಬುರಗಿ ಜಿಲ್ಲೆ. ಅಣ್ಣ ಎಷ್ಟಲ್ಲಿ ನೋಡಿದ? ಏನ್ರಿ ಅಣ್ಣ? ಎಷ್ಟಲ್ಲಿ ನೋಡ್ರಿ? ಇವ್ ಕಡೆಯಲ್ಲ ಅವ್ರಿ. ಕಡೆಯಲ್ಲವ ಏನ್ ರೇಟ್ ಹೇಳಿ? 140 ಹೇಳ್ರಿ. 140 ಹೇಳಿ. ಏನ್ ಬಿಡ್ತೀವಿ ಲಾಸ್ಟ್? 125 ಹಂಗೆ ಬಂದು ಕೊಡ್ರಿ. 125 ಬಿಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 97 ಹಾಂ 9731 51 56 59 5659. ನೋಡ್ರಿ ಫ್ರೆಂಡ್ಸ್, ಯಾರಿಗೆ ಏನು ಬೇಕಾಯ್ತದೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತು ಮಾತ್ರ ಇರ್ತದವ. ಅಣ್ಣ ನೀವು ರೈತರ ವ್ಯಾಪಾರಿಗ? ರೈತ್ರಿ. ರೈತರಿದ್ರಿ. ಕೆಲ್ಸಕ್ಕೆ ಹೆಂಗ್ ಎತ್ತು? ಚಲೋ ಅವ್ರಿ ಅಣ್ಣ. ಕೆಲ್ಸ ಗ್ಯಾರಂಟಿ. ಎಷ್ಟು ವರ್ಷ ಐತೆ ನೀವು ತಗೊಂಡು? ಒಂದು ವರ್ಷ ಐತ್ರಿ. 1 ವರ್ಷ ಐತಿ. ಎಲ್ಲಿ ತಗೊಂಡಿದ್ದ? ಇಲ್ಲೇ ತಗೊಂಡಿದ್ದೆ ಜಾತ್ರೆ. ಯಾವ ಜಾತ್ರೆ? ಹಳ್ಳಿ ಜಾತ್ರೆ. ಹಳ್ಳಿ ಜಾತ್ರೆ ತಗೊಂಡಿದ್ರಿ. 1 ವರ್ಷ ಆಯ್ತು. ಯಾಕಣ್ಣ ಮಾರತ್ತಿಲ್ಲ? ಹಿಂಗೆ ಅಣ್ಣ, ಒಕ್ಕಲ್ತನ ಪ್ರಾಬ್ಲಮ್. ಒಕ್ಕಲ್ತನ ಏನು ಬೆಳೆ ಎಲ್ಲ ಬೆಳೆ ಎಲ್ಲ ಲಾಸ್ ಆಗಿ ಅದಕ್ಕಾಗಿ ಮಾರ್ಲತ್ತೀರಿ. ನೋಡ್ರಿ ಬೆಳೆ ಎಲ್ಲ ಲಾಸ್ ಆಗಿ ರೈತರು ಈ ರೀತಿ ಎತ್ತುಗಳು ಮಾರ್ಲತ್ತಾರ. ನೋಡ್ರಿ ಎತ್ತು ಮಾತ್ರ ಈ ರೀತಿ ಇದಾವ. ನೀವು ಇಲ್ಲಿ ಬಂದು ಎತ್ತು ಯಾವ ರೀತಿ ಕೆಲಸ ಮಾಡ್ತಾವ ಅಂತೇಳಿ ಗಳೆ ಕಟ್ಟಿ ನೋಡಿ ಒಯ್ಬೋದು. ಎತ್ತು ಮಾತ್ರ ಸರಿಯಾಗಿ ನೋಡ್ಲಾಕ. ನಿಮ್ಗೇನಾದ್ರು ಇಂಥ ಎತ್ತು ಕಟ್ಟುವಂಥ ಮನ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ರ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಏನ್ ಹಾಕ್ಲಕ್ಕ ಅವ್ರ ಸುಮ್ಮನೆ ನಾವ ಕೆಲಸ ಮಾಡ್ತೀವಿ, ಸುಮ್ಮನೆ ಅದಾನ ಮಾಡ್ಕೊಂಡ್ರೆ. ಸರ್ ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಒಂದು ಜೊತೆ ದೇವಣಿ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣವ್ರ ರೀತಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ದೇವಿದಾಸ್. ದೇವಿದಾಸ್. ಅಣ್ಣ ಯಾವ ಅಣ್ಣ ಎತ್ತು? ಕಮಲಾಪುರ. ತಾಲೂಕು ಕಮಲಾಪುರ, ಕಲಬುರಗಿ ಜಿಲ್ಲೆ. ಅಣ್ಣ ಎಷ್ಟು ನೋಡ? ಬಾಯ್ಬಿಡ ಏನು ರೇಟ್ ಹೇಳಿ ಅವಕ್ಕೆ? 160 ರೀ. 160. ಏನು ಬಿಡ್ತಾನೆ ಲಾಸ್ಟ್? 140 ಬಂದ್ರೆ ಬಿಡ್ರಿ. 140 ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 99 86 55 43 20. ನೋಡ್ರಿ ಫ್ರೆಂಡ್ಸ್, ಯಾರು ಏನು ಬೇಕಾದ್ರೆ ನೀವು ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ನೀವು ರೈತರಣ್ಣ ವ್ಯಾಪಾರಿಗ? ರೈತರದ್ರಿ. ಕೆಲ್ಸಕ್ಕೆ ಹೆಂಗ ಅಣ್ಣ ಆಯ್ತು? ಸರಿ. ಎಲ್ಲಿ ತೊಗೊಂಡಿದ್ರಣ್ಣ ಆಯ್ತು? ಹಾಂ ರೀ. ಎಲ್ಲಿ ತೊಗೊಂಡಿದ್ರಿ ಆಯ್ತು? ಮನಿಯವ್ರೆ ಮನೆಗೆ ಬಯಸ್ರಿ. ನಿಮ್ಮ ಹಾಕಲ್ದ ಮನೆಗೆ ಹಾಕೋದ್ರಿ. ಅಂದ್ರೆ ಎಷ್ಟು ವರ್ಷ ಐತೆ ನೀವು ಎತ್ತು? ಮತ್ತೆ ಬಾಯಿ ಹೊಡೆದ 1 ವರ್ಷ. 1 ವರ್ಷ ಐತೆ. ನೋಡ್ರಿ ಇವ್ರ ಮನಿ ಎತ್ತವ. ನೋಡ್ರಿ ಅಣ್ಣವ್ರು ಯಾಕಣ್ಣ ಮತ್ತೆ ಮನಿ ಇಷ್ಟು ದೊಡ್ಡ ಎತ್ತು ಬೇಯಿಸಿ ಮತ್ತೆ ಈಗ ಮಾರ್ಲತ್ರಿ? ಇದ್ರಕ ದೊಡ್ಡ ತಂದಿ ಎಲ್ಲ ದೊಡ್ಡ ತಗೋಬೇಕಂತ ಇವ್ ಮಾರ್ಲತ್ರಿ. ನೋಡ್ರಿ ಆಲ್ರೆಡಿ ಎಲ್ಲಿ ತೊಗೊಂಡ್ರ? ಮಾಗಾವ್ ಸಂತೆ. ಎಲ್ಲರಿ? ಮಾಗಾವ್ ಸಂತೆ. ನೋಡ್ರಿ ಅಣ್ಣವ್ರು ಬೇರೆ ಎತ್ತು ತೊಗೊಂಡ್ರಂತ ಈ ಎತ್ತು ಮಾರ್ಲತ್ತಾರ. ನೋಡ್ರಿ ಯಾರ್ಯಾರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಕೆಲಸ ಸರಿ ಅವಣತ್ತ ಕೆಲಸ ಹೊಡೆದ್ ನೋಡಕ್. ನೋಡ್ರಿ ಕೆಲಸ ಹೊಡೆದ್ ನೋಡಕ್ ಅಂತ ಹೇಳ್ತಾರ. ನೋಡ್ರಿ ಹೆಂಗ್ ಹೋಗಕ್ ದಾರಿ ಇಲ್ಲ, ತೋರ್ಸ್ಕೊತೀನಿ ಮುಂದಿನಿಂದ. ನಿಮ್ಗೇನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತು ಮಾತ್ರ ಈ ರೀತಿ ಸ್ವಲ್ಪ ಹೇಳ್ಕೊಳ್ರಿ. ನೋಡ್ರಿ ಎತ್ತು ಮಾತ್ರ ಈ ರೀತಿ ಹೇಳ್ಬೋದು ನೋಡ್ಲಾಕ. ನಿಮ್ಗೇನಾದ್ರು ಬೇಕಾದ್ರೆ ಆ ನಂಬರ್ ಕೊಟ್ರೆ ಅಣ್ಣವ್ರು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ರಿ ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಜಬರ್ದಸ್ತ್ 5 ಎತ್ತು ತಂದಾರ. ನೋಡ್ರಿ ದೇವಣಿ ಎತ್ತದವ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ರೀತಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಲತೀಫ್. ಲಿಂಗಸೂರ್ ಲತೀಫ್. ಊರು ಯಾವ್ದಣ್ಣ? ನಮ್ದು ಮನ್ನಕೇಳಿ. ಮನ್ನಕೇಳಿ ತಾಲೂಕು. ಮನ್ನಕೇಳಿ, ಬೀದರ್ ಜಿಲ್ಲೆ. ಅಣ್ಣ ಇವು ಎಷ್ಟಲ್ಲಿ ನೀವು? ಇವು 2,10,000. ಅಲ್ಲ ಎಷ್ಟು ಅಣ್ಣ? ಅಲ್ಲ ಆರಲ್ಲ ರೇಟ್? 2,10,000. 2,10,000. ಏನ್ ಬಿಡ್ತೀರ ಲಾಸ್ಟ್? ಬಂದ್ರ ಬಿಡ್ತಾ 80 ತನ. 180 ತನ ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 99 63 86
92 ಹಾಂ 06. 06. ನೋಡ್ರಿ ಫ್ರೆಂಡ್ಸ್ ಯಾರಿಗೆ ಏನು ಬೇಕಾಯ್ತು ನಾನು ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ಕೆಲ್ಸಕ್ಕೆ ಹೆಂಗೆ ಅಣ್ಣ ಆಯ್ತು? ಭಾರಿ ಅವ ಕೆಲ್ಸ ಕೆಲಸ ಗ್ಯಾರಂಟಿ. ಗ್ಯಾರಂಟಿ. ಕೆಲಸ ನೋಡೇ ತರ್ತೀರಣ್ಣ ನೀವು ಅಲ್ಲಿಂದ? ಅಲ್ಲಿ ನೋಡಿ ತರ್ತದೆ ದೇಶದಾಗ. ಹಾಂ ಅಣ್ಣ ಇವೆಷ್ಟಲ್ಲ ಮುಂದಿನ ಇವೆಷ್ಟಲ್ಲ ನೋಡ ನೈ ಬೋಲ್ನಾ ನೈ ಪಚಾಂತೆ ಕರಾವನ ಅಣ್ಣ ಹಾ ಎಷ್ಟಲ್ಲ ನೀವು? ಇದು ಕಡಲ್ ಮಲ್ಕಿ ಅವ. ಕಡಲ್ ಮಲ್ಕಿ ಅಣ್ಣ ಏನು ಹೇಳಿ ಈಗ ರೇಟ್ 1,09,000. 1,09,000. ಏನ್ ಬಿಡ್ತೀರ ಲಾಸ್ಟ್? 80 ತನ ಬಿಡ್ತೆ. 80 ತನಕ ಬಿಡ್ತೀರಿ? ನೋಡ್ರಿ 80,000 ಜಬರ್ದಸ್ತ್ ಐತಾವ ನೋಡ್ರಿ. ಯಾರು ತಗೊಳ್ಳುವಂತ ಮನುಷ್ಯರು ಅಣ್ಣವ್ರ ನಂಬರ್ ಅದ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಣ್ಣ ಇದು ಸಿಂಗಲ್ ಎಷ್ಟರಿಂದ ಅಣ್ಣದ? ನಾಲ್ ಅವ್ರ ಕಟ್ಟಾರ, ಅಲ್ಲಿ ಅವ್ರ ಕಟ್ಟಾರ. ಎಷ್ಟು ಹೇಳಿದ್ವಿ? 1,90,000. ನೋಡ್ರಿ ಅಲ್ಲಿ ಮಾತಾಡ್ಲತ್ತಾರ. 10 ಕಮ್ 2 लाख ಕೇಳತ್ತಾರ ಎತ್ತಿಂದು. ಇದು ಎಷ್ಟರಿಂದ ಅಣ್ಣ? ಎಷ್ಟರಿಂದ? ಇದು 85. ಇದು 80. 85 ಒಂದೇ ಎತ್ತ. ಒಂದು ಅವು ಎರಡು ಕೂಡಿ 80 ಇದು ಒಂದೇ 80. ಮಾಲ್ ಹೆಂಗದ ಬಾಡಿ? ಬಾಡಿ ಜಬರ್ದಸ್ತ್ ಅಂತ ನಿಮ್ಮ ಪ್ಲೇ ಅದ ನೋಡ್ರಿ, ನನ್ನ ಪ್ಲೇ ಅದ ನೋಡ್ರಿ ಎತ್ತ ಬಾಡಿ. ಇದು ಏನ್ ರೇಟ್ ಇದಕ್ಕೆ? 85 ಅಂದ್ರಿ? 85 ಕಡಲ್ ಮಲ್ಕಿ ಬಿಡದ್ರಿ? ದಂಧ್ಯಾಗಿ ಭಾರಿ ಅದ. ಬಿಡದ್ರಿ? ಎಷ್ಟು ಬಿಡ್ತೀರಿ? 75. 75 ಮೇಲೆ ಬಿಡ್ತೀರಿ. ನೋಡ್ರಿ ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ಮಾರಿ ಮಾತಾಡ್ತಾರ ನೋಡ್ರಿ ಅಣ್ಣವ್ರು. ನೋಡ್ರಿ ನಿಮ್ಗೇನಾದ್ರು ಬೇಕಾದ್ರೆ ಹೊಸದಾಗಿ ಬಂದಾರ ನೋಡ್ರಿ, ವ್ಯಾಪಾರಿಗಳಾರ ಇವರು. ನಿಮ್ಗೇನಾದ್ರು ಇಂಥ ಎತ್ತ ಕಟ್ಟುವಂತ ಮನುಷ್ಯರು ನೋಡ್ರಿ. ಇದು ಒಂದು ಎತ್ತ 80,000 ಹೇಳ್ಯಾರ, 85,000. ಈ ಎರಡು ಕೂಡಿ 80,000 ಹೇಳ್ಯಾರ ನೋಡ್ರಿ. ನೋಡ್ರಿ ಎತ್ತಿನ ನೋಡ್ರಿ ಹೆಂಗವ, ಕುದುರೆ ಇದ್ದಂಗ ಅದ ಅಂತ ಹೇಳ್ತಾರ ಅವ್ರ ಅಣ್ಣವ್ರ. ನೋಡ್ರಿ ನಿಮ್ಗೇನಾದ್ರು ಬೇಕಾದ್ರೆ ನೀವು ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೀವು ನಿಮ್ಮಲ್ಲಿ ಎತ್ತಷ್ಟು ಸಿಗ್ತಾವಣ್ಣ? ಆಕಳು ಸಿಗ್ತಾವ? ಆಕೋಡು ಎಮ್ಮಿಗೋಡು ಎಲ್ಲ ಸಿಗ್ತಾವ. ಎಲ್ಲಿ ಅಣ್ಣ? ನಿಮ್ಮ ಮನೆ ಕೆಳಗೆ? ಮನೆ ಕೆಳಗೆ ನಿಮ್ಮ ಮನೆ ಬಳಿ ಬಂದ್ರೆ ಎಲ್ಲ ಕೊಟ್ಟು ಕಳಿಸ್ತಾರ ರೈತರಿಗೆ? ನಮ್ದು ಊರ್ ಗೋಪನ್ಪಲ್ಲಿ ಅದ, ತೆಲಂಗಾಣ ಬರ್ತದ. ಗೋಪನ್ಪಲ್ಲಿ? ಮನ್ನಕೆಲಿ ಆಚಾಗ ಅದ. ಮನ್ನಕೆಲಿ ಆಚಕ ಗೋಪನ್ಪಲ್ಲಿ ಬರ್ತದ. ಅಲ್ಲಿ ಗೋಪನ್ಪಲ್ಲಿ ಬರ್ಬೇಕಾ? ಮನಿಗೆ ಬರ್ಬೇಕು. ನೋಡ್ರಿ ಗೋಪನ್ಪಲ್ಲಿ ಹೊಡೆದ್ರು ಡೈರೆಕ್ಟ್ ಬರ್ತಾವ ಮನಿಗೆ. ಲೊಕೇಶನ್ ಹೊಡೆದ್ರೆ ಗೋಪನ್ಪಲ್ಲಿ ಬಂದ ಅಣ್ಣವ್ರ ನಂಬರ್ ಕೊಟ್ರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅವ್ರ ಮನೆ ಹತ್ರ ಆಕಳು, ಎತ್ತು, ಎಮ್ಮಿ ಎಲ್ಲ ಮಾಡ್ತಾರ ನೋಡ್ರಿ. ನಿಮ್ಗೇನಾದ್ರು ತೆಲಂಗಾಣದವ್ರು ಇರ್ಬೋದು, ನಮ್ಮ ಕರ್ನಾಟಕ ಬಾರ್ಡರ್ದವ್ರು ಇರ್ಬೋದು, ಯಾರಾದ್ರೂ ನಿಮ್ಗೆ ಎತ್ತುಗಳು ಬೇಕಾದ್ರೆ ಅವ್ರ ಮನೆ ಹತ್ರ ಹೋಗಿದ್ದು ನೀವು ಎತ್ತು ತೊಗೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್. ಸರಿನಾ? ಥ್ಯಾಂಕ್ ಯು ಸರ್. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಜಬರ್ದಸ್ತ್ ಓರಿ ತಂದ ನೋಡ್ರಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ರೀತಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ಮಲ್ಲಿನಾಥ್. ಅಣ್ಣ ಇವು ಎಷ್ಟು ನೋಡ ಆಯ್ತು? 4 ಅವರ್. 4? ಏನು ಕಡೆ ನೀವು? 150. 1,50,000. ಏನು ಬಿಡ್ತಾನೆ ಲಾಸ್ಟ್? 35 ಬಂದ್ರೆ ಬಿಡ್ತೇವೆ. 1,35,000 ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ? 87 222 57 415. 415. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ವ್ಯಾಪಾರಿಗಾರ ಒಳ್ಳೊಳ್ಳೆ ಎತ್ತರ್ತ ನೋಡ್ರಿ. ಎತ್ತಿ ನಿಮ್ಮ ಮೈಕಡೆ ಸಂತಿಗೆ ನೋಡ್ರಿ. ಈ ಸಲ ಜಬರ್ದಸ್ತ್ ಓರಿ ತಂದ ನೋಡ್ರಿ. ನೋಡ್ರಿ ಇಂಥ ಎತ್ತು ಕಟ್ಟುವಂಥ ಮನುಷ್ಯರು ನೀವು ಅಣ್ಣವ್ರ ನಂಬರ್ ಕೊಟ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೋಡ್ರಿ ಎತ್ತು ಹೆಂಗದ ಅಂತೇಳಿ. ಕೆಲ್ಸಕ್ಕೆ ಸರಿ ಚಲೋ ಅವ್ರಿ. ಕೆಲಸ ಗ್ಯಾರಂಟಿ? ಗ್ಯಾರಂಟಿ. ಸರಿ, ಥ್ಯಾಂಕ್ ಯು. ನೋಡ್ರಿ ನಮ್ಮ ಶಂಶುದ್ದೀನ್ ಅಂಕಲ್ ಅವರ ಒಂದು ದಾವಣಿ ಅದ. ದಾವಣಿ ತುಂಬ ಎತ್ತು ತುಂಬ ನೋಡ್ರಿ. ಇನ್ನು ಜಬರ್ದಸ್ತ್ ಎತ್ತು ಬಂದವ. ಈ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ನೋಡ್ರಿ. ನಿಮ್ಮ ಶಂಶುದ್ದೀನ್ ಅಂಕಲ್ ಐತಿ ಮಾತಾಡಮ್ಮ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಎತ್ತು ಬಂದು ಎಷ್ಟು ದಿನ ಆಯ್ತು? ಮತ್ತೀಗ ಎತ್ತ ಶುಕ್ರವಾರ ಬಂದಾವ ಸರ್. ಶುಕ್ರವಾರ ಬಂದಾವ. ಇವೇ ರೀ ನಮ್ಮ ಮತ್ತೆ ಏನೋ ಮಾರ್ಯಾವ ಸರ್. ಏನು ಮಾರ್ಯಾರಿ? 20 ಮಾರ್ಯಾವ. 20 ಹೋಗ್ಯಾವ್ರಿ? ದಿನ ಮಾರ್ತಾವ ಸರ್. 4 6 ನೋಡ್ರಿ ಆಲ್ರೆಡಿ 20 ಎತ್ತು ಮಾರ್ಯಾವ ನೋಡ್ರಿ. ಮತ್ತೆ ಈಗ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡ್ರಿ. ನಮ್ಮ ರೈತರೆಲ್ಲ ನೋಡ್ರಿ ನೋಡ್ತಾರ ಎತ್ತುಗಳನ್ನ. ಶಂಶುದ್ದೀನ್ ಅಂಕಲ್ ಅವ್ರ ಎತ್ತುಗಳು ಮಾತ್ರ ತುಂಬಾ ಜನ ರೈತರು ಬಂದು ನೋಡ್ತಾರ. ತೋರಿಸ್ತೀನಿ ನಿಮ್ಮನು. ಈಗ ನೀವು ಎಷ್ಟಲ್ಲಿ ನೀವು ರೀ? ಸರಿ 2 6 ಅಲ್ಲವ ಅಲ್ಲಿ ತೋರಿಸಿದ್ದು 6 ಅಲ್ಲವ ನೋಡ್ರಿ. ಎತ್ತು 6 ನೋಡ್ರಿ. ಅದನ್ನ ಮಾತ್ರ ಜಬರ್ದಸ್ತ್ 6 ಅಲ್ಲವ ಸರ್. ನೋಡ್ರಿ 6 ನೋಡ್ರಿ. ನೋಡ್ರಿ ನಿಮ್ಗೆ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವು ಏನ್ ರೇಟ್ ಹೇಳಿ? ಇವ್ 2,80,000 ಸರ್. 2,80,000. 10 ಬಂದ್ರು ಕೊಡ್ತೀನಿ ಸರ್. 10 ಬಂದ್ರೆ ಬಿಡ್ತಾರೆ. ಇವು ಎಷ್ಟಲ್ಲಿ ನೋಡ್ರಿ ಸರ್? ಇದು 6 ಅಲ್ಲದ, ಇದು ಬಾಯಿ ಹೊಡಿಯೋದ್ರಿ. 6 ಅಲ್ಲ ಬಾಯಿ ಹೊಡೆಯವು. ಇವಕ್ಕೆ ಏನ್ ರೇಟ್ ಹೇಳಿ? 1,90,000 ಸರ್. 1,45,000 ಬಂದ್ರು ಕೊಡ್ತೇನೆ.
ನಮಸ್ಕಾರ ರೀ ಬಂದ ನೋಡ್ರಿ ಇವಕ್ಕ 190 ಹೇಳಿನಿ ಸರ್ 140 ಬಂದ್ರು ಕೊಡ್ತೀನಿ ಸರ್. ಒಂದು 95 ಒಂದು 43 ಬರ್ತಾರೆ. ಇವ್ರ ರಣಾಪುರ ದನ ಅವ ಸರ್, ಇದನ್ನು ಆರಲ್ಲವ ಹಾಂ ರೀ ಎರಡು. ಇವಕ್ಕೆ 2 ಹತ್ತು ಹೇಳಿನಿ 160 ಬಂದ್ರು ಕೊಡ್ತೀನಿ ಸರ್. ಒಂದು 63 ಕೊಡ್ತೀರಿ. ಇವು ಎಷ್ಟು ಚಂದಾಗ ಬಂದಾವ ಸರ್, ಇವ್ ದಿದ್ದೇಗೌಡ್ರು ಅದಾವ. ಹಾಂ ಹಾಂ ಇನ್ನು 6 ಎತ್ತು ಹೋದಾರ ಸರ್. ಹಾಂ ಇವು 6 ಕೊಟ್ಟು 6 ಹೋದಾರ ಸರ್. 6 ಕೊಟ್ಟು 6 ಹೋದ 6 ಕೊಟ್ಟು 6 ಹೋದಾರ ಸರ್. ಇನ್ನು ಮಾರಾವಲ್ರಿ. ಮಾರ್ಯಾವ ಸರ್, ಹಾಂ ಅವು ಮಾರ್ಯಾವ ಸರ್. ಅವು ಗುಂಡಳ್ಯಾರ ತಗೊಂಡಾರ. ಮುಂದಾಳೆ ಕೊನೆ ಆ ದುಗ್ನೂರ್ ವೆಂಕಟೇಶ್ ಕೊಟ್ಟಾನೆ. ಹಾಂ 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 1,28,000 ಮಾರ್ಯಾವ. 4 ಅಲ್ಲವ ಸರ್ ಅವು ಎರಡು. 1,28,000 ಆಲ್ರೆಡಿ ಮಾರಿ ಮಾರ್ಯಾವ ಸರ್. ನೋಡ್ರಿ ಇಲ್ಲಿಂದ ಅಲ್ಲಿ ತನಕ ನೋಡ್ರಿ. ಈಗ ಸೀಸನ್ ಚಾಲು ಆಗ್ಯದ. ನಿಮ್ಗೇನಾದ್ರು ಬೇಕಾದ್ರೆ ಈಗ ನಮ್ಮ ಶಂಶುದ್ದೀನ್ ಅಂಕಲ್ ಅವರ ಒಂದು ದಾವಣಿ ಮಾತ್ರ ಜಬರ್ದಸ್ತ್ ಇದೆ ನೋಡ್ರಿ. ನಿಮ್ಗೇನಾದ್ರು ಈ ಟೈಮ್ನಾಗ ಎತ್ತು ತೊಗೋಬೇಕಾಯ್ತು ಒಳ್ಳೆ ಎತ್ತು ಅಂದ್ರೆ ಅವ್ರ ನಂಬರ್ ಕೊಡ್ತಾರ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರ್ ಹೇಳ್ರಿ. 9986 ಹಾಂ 932135 ಸರ್. 932135 ಹಾಂ ಸರ್. ನೋಡ್ರಿ ಬನ್ನಿ ಸರ್, ನಂಬರ್ ಸೇವ್ ಮಾಡಿ ಇಟ್ಕೊರಿ. ಇವ್ರು ಪೂರ್ತಿ ವಾರ ಇಲ್ಲೇ ಇರ್ತಾರ. ಮಂಗಳವಾರ ಅಷ್ಟೇ ಅಲ್ಲ, ವಾರ ಪೂರ್ತಿ ಇಲ್ಲೇ ಇರ್ತಾವೆ ಎತ್ತು. ನೀವು ಸೀಸನ್ ಟೈಮ್ನಾಗ ಯಾವಾಗಾದ್ರೂ ಬಂದ್ರೆ ನೀವು ಎತ್ತು ಒಯ್ಬೋದು. ಅಣ್ಣವ್ರು ಮಾತ್ರ ಜಬರ್ದಸ್ತ್ ಎತ್ತು ತರ್ತಾರೆ. ಯಾಕಂದ್ರೆ ರೈತರು ನೋಡ್ರಿ ಅಲ್ಲಿ ಇವಾಗ ಎಷ್ಟು ಜನ ತುಂಬಿದ್ರಂತೆ. ಸುತ್ತಮುತ್ತ ಯಾವಾಗಲೂ ರೈತರು ಸಂತಿ ಒಳಗೆ ತುಂಬಿಕೊಂಡೇ ಇರ್ತಾರೆ. ಇವ್ರು ಸುತ್ತಮುತ್ತ ಬೆಲ್ಲ ಶಿಸ್ತು ನೋಡ ಹೆಂಗ್ ಮುಗುರ್ತಾವ ಹಂಗ್ ಮುಖರಿರ್ತಾರ. ಎತ್ ಕುಂತಾರ ಹೊಡೆದ್ರ ಬೇರೆ ಬದಲಾಯಿಸ್ಕೊಡ್ತಾವ ಸರ್. ಏನೋ ಒಂದ ಮಾಡಲ್ಲ. ಯಾಕಂದ್ರೆ ರೈತರ ಜೊತೆ ಅಷ್ಟ ಆತ್ಮೀಯತೆಯಿಂದ ಇರ್ತಾರ. ಯಾಕಂದ್ರೆ ಅವ್ರ ಎತ್ತುಗಳು ಏನೋ ಪ್ರಾಬ್ಲಮ್ ಆದ್ರೂ ಬದಲಾಯಿಸಿ ಕೊಡ್ತಾರ. ಎಲ್ಲಿನವ್ರು ಯಾಕಿರಲ್ಲ ಕಸ್ಟಮರ್ ನೋಡ್ರಿ ಏನೇ ಆದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ ಸರ್. ಅಷ್ಟು ರೈತರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾರಂತೆ ರೈತರು ಅಷ್ಟು ಜನ ಬರ್ತಾರ ಅಂಕಲ್ ಅವ್ರ ಹತ್ರ. ಇದೇ ರೀತಿಯಾಗಿ ಇವರು ಇನ್ನೂ ಒಳ್ಳೊಳ್ಳೆ ಎತ್ತುಗಳು ತಂದು ನಾವು ರೈತರಿಗೆ ಕೊಡ್ಲಿ ಅಂತೇಳಿ ಆಶಿಸ್ತಾ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಸರ್. ಧನ್ಯವಾದ ಸರ್. ನೋಡ್ರಿ ಸಂತಿ ಮಾತ್ರ ಜಬರ್ದಸ್ತ್ ಎತ್ತು ಬಂದವ. ಇಲ್ಲಿಂದ ಅಲ್ಲಿ ತನಕ ಎತ್ತು ತಂದ ನೋಡ್ರಿ ಅಣ್ಣವರು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ಜೊತೆ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ಜಾಫರ್ ಜಾಫರ್. ಯಾವ ಅಣ್ಣ ಎತ್ತು? ಮನ್ನಡಿ ಮನ್ನಾಳಿ ತಾಲೂಕು ಯಾವ್ದು ಬರ್ತಾನ? ಬೀದರ್ ಬೀದರ್ ತಾಲೂಕು ಬೀದರ್ ಜಿಲ್ಲೆ. ಅಣ್ಣ ಎಷ್ಟಲ್ಲಿ ನೀವು? ಇವಕ್ಕ 260 265 ಏನ್ ಬಿಡ್ತೀರಿ ಲಾಸ್ಟ್? 230 230 ತನಕ ಬಿಡ್ತಾರೆ. ಅಣ್ಣ ಎಷ್ಟಲ್ಲಿ ನೀವು? ಕಡೆ ಮುಡ್ಗೇವ್ರಿ ಕಡಲ್ ಮಳಕೆ ಬರ್ರಿ ಅಣ್ಣ. ನೋಡ್ರಿ ಎತ್ತ ಮಾತ್ರ ಜಬರ್ದಸ್ತ್ ಅದ ನೋಡ್ರಿ. ನೋಡ್ರಿ ಅಣ್ಣ ಇವು ಎಷ್ಟಲ್ಲಿ ನೀವು? ಈಗ 6 ಅವ್ರಿ. 6 ನೀವು? ನೀವೇನ್ ರೇಟ್ ಹೇಳಿ? ರೇಟ್ ಏನ್ ಹೇಳಿರಿ? 180 ಹೇಳಿವ್ರಿ. 180. ಅಲ್ಲ ಎಷ್ಟು ಅಣ್ಣ ಇವು? 6 ನೀವು 180 ಹೇಳಿರಿ. ಏನ್ ಬಿಡ್ತೀವಿ ಲಾಸ್ಟ್? 160 160 ಬಿಡ್ತೀವಿ. ಬರ್ರಿ ನೋಡ್ರಿ ಎತ್ತ ಮಾತ್ರ ಫಸ್ಟ್ ಕ್ಲಾಸ್ ಅದ ನೋಡ್ರಿ. ನೋಡ್ರಿ ಅಣ್ಣ ಇವು ಎಷ್ಟಲ್ಲಿ ನೀವು? 4 6 4 ಅಲ್ಲ 6 ಅಲ್ಲ. ಅಣ್ಣ ಏನ್ ರೇಟ್ ಹೇಳಿ ಇವಾಗ? 155 155. 155 ಏನ್ ಬಿಡ್ತೀವಿ ಲಾಸ್ಟ್? 145 ಕೊಡ್ತೇನೆ ನೋಡಿ. 145 ಬಿಡ್ತಾರೆ. 4 6 4 ಅಲ್ಲ 6 ಅಲ್ಲ. ನೋಡ್ರಿ ಎತ್ತ ಮಾತ್ರ ಜಬರ್ದಸ್ತ್ ನೋಡ್ರಿ ನೋಡ್ಲಕ್ಕ. ನೋಡ್ರಿ ಅಣ್ಣ ಎತ್ತ ಇವು ಎಷ್ಟಲ್ಲಿ ನೋಡ? ಇದು 6 ನೀವು? ಏನ್ ಹೇಳಿ ಇವಾಗ? 165 165. ಏನ್ ಬಿಡ್ತೀರ ಲಾಸ್ಟ್? 155 150 ಬಿಡ್ತಾರೆ. ನೋಡ್ರಿ ಅಣ್ಣವ್ರ ಭಾರಿ ಎತ್ತ ಅಂದ್ರ ನೋಡ್ರಿ. 100 ಜಬರ್ದಸ್ತ್ ನೋಡ್ರಿ ಎತ್ತ. ಅಣ್ಣ ಇವು ಎಷ್ಟು ನೀವು? ಅಲ್ಲ 6 ಅಲ್ಲವ. ಏನ್ ಹೇಳಿ ಅಣ್ಣ ಇವಾಗ? 140 ಹೇಳಿವ್ರಿ. 140. ಏನ್ ಬಿಡ್ತೀರ ಲಾಸ್ಟ್? 135 135 ತನಕ ಬಿಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ? 99 59 35 66 07. ನೋಡ್ರಿ ಫ್ರೆಂಡ್ಸ್, ಯಾರಿಗೆ ಅನ್ಬೇಕಾಯ್ತು ಅಣ್ಣವ್ರು ಇಲ್ಲಿ ಅಲ್ಲಿ ತನ ಜಬರ್ದಸ್ತ್ ಎತ್ತಂದ ನೋಡ್ರಿ. ಎತ್ತು ಮಾತ್ರ ಫಸ್ಟ್ ಕ್ಲಾಸ್ ಬಂದಾವ ಸಂತಿಗೆ. ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಬರೀ ಹಿಂದಿನ ಒಂದ್ಸಲ ಎತ್ತು ತೋರಿಸ್ತೀನಿ ಹೆಂಗ ಅಂತೇಳಿ. ನೋಡ್ರಿ ಫ್ರೆಂಡ್ಸ್, ಅಣ್ಣವ್ರು ಕೂನ ಹಿಡಿದ್ರಲ್ಲ. ಹೋದ ವರ್ಷ ಬಂದಿರಿ ಮತ್ತೆ ಸೀಸನ್ ಚಾಲು ಆಗಿದೆ. ಮತ್ತೆ ಜಬರ್ದಸ್ತ್ ಎತ್ತಂದ ನೋಡ್ರಿ. ಇಲ್ಲಿ ನಾ ಕೊನೆತನ ಎತ್ತದವ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ಜೊತೆ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? MD ಎಜಾಜ್ ಖುರೇಶಿ. ಅಣ್ಣ ಯಾವ ಅಣ್ಣ ಎತ್ತು? ಇದು ದುಬಲ್ಗುಂಡಿ ಸರ್. ದುಬಲ್ಗುಂಡಿ ತಾಲೂಕು ಯಾವ್ದು ಬರ್ತಾನ? ತಾಲೂಕು ಮುನಾಬಾದ್. ಮುನಾಬಾದ್ ತಾಲೂಕು ಬೀದರ್ ಜಿಲ್ಲೆ. ಬೀದರ್. ಅಣ್ಣ ಎಷ್ಟಲ್ಲಿ ನೀವು? ಕಡಿಯಲ್ಲವ ಸರ್. ಕಡೆಯಲ್ಲಾಗ ಏನ್ ರೇಟ್ ಈಗ? 190 ಹೇಳಿದ ಸರ್. 1,90,000. ಏನ್ ಬಿಡ್ತೀವಿ ನಾವು ಲಾಸ್ಟ್? 160 ಬಿಡ್ತೀವಿ ಸರ್. 165 ಬಿಡ್ತಾರೆ. ಇವು ಅಣ್ಣ ಇವು ಅಡ್ಡು ಬಿ 6 ಅಲ್ಲವ. 6 ಅಲ್ಲವ. ಏನ್ ರೇಟ್ ಈಗ? 185 ಹೇಳಿದ ಸರ್. ಹಾಂ 155 ಬಿಡ್ತೀವಿ ಸರ್. ಇವರು
ಇವು ಕಡಿ ಅಲ್ಲವ ಸೌಕರ್ಯ ಕಡೆಯಲ್ಲಾಗ ಏನ್ ರೇಟ್ ಹೇಳಿರಿ ಇವಾಗ? ಇವು ಎರಡಕ್ಕೂ 170 ಹೇಳಿದೆವು. ಹಾ 140 ಬಿಡ್ತೇವೆ ಸೌಕರ್ಯ. 40 ಬಿಡ್ತಾರೆ. ಇದು ಒಂಟದ ಸೌಕರ್ಯ ಒಂಟ ಕಡಿ ಅಲ್ಲ? ಅಲ್ಲವ. ಹಾ 85 ಹೇಳಿದೆವು, 75 ಬಿಡ್ತೇವೆ. ಹಾ ಇವು ಎರಡಕ್ಕೂ ಕಡಿ ಅಲ್ಲವ ಸೌಕರ್ಯ. ಹಾ ರೀ 165 ಹೇಳಿದೆವು, ಹಾ ರೀ 135 ಕೊಡ್ತೇವೆ ಸೌಕರ್ಯ. 35 ಕೊಡ್ತಾರೆ. ಹಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 88 ಹಾ ರೀ 677 ಹಾ 32 ಹಾ 569. 569 ನೋಡ್ರಿ. ಇವರು ಮತ್ತೆ ಸೀಸನ್ ಮುಗಿಯತನ ಇರ್ತೀರಾ? ಹಾ ಸೌಕರ್ಯ. ಸೀಸನ್ ಮುಗಿಯತನ ಪ್ರತಿ ವಾರ ತರ್ತಾರೆ. ಹಾ ನೋಡ್ರಿ ಸೀಸನ್ ಮುಗಿಯತನ ಪ್ರತಿ ವಾರ ತೊಗೊಂಬರ್ತಾರೆ ಅಣ್ಣವ್ರು. ನೀವು ಬಂದು ಇಲ್ಲಿ ನಮ್ಮ ಮಳಕಡ್ ಸಂತೆಗೆ ಎಲ್ಲಪ್ಪ ಅಂದ್ರೆ ಇಲ್ಲಿ ಎತ್ತುಗಳು ನೀರು ಕುಡಿಲಕ್ಕೆ ಹೋಗ್ತಾವ. ಇಲ್ಲಿ ನೀರು ಕುಡಿಲಕ್ಕೆ ಹೋಗ್ತಾವ. ಇದೇ ದಾರಿಗೆ ಇಲ್ಲೇ ನಮ್ಮ ಬಲಗಡೆ ಯಾರು ನೋಡ್ರಿ ಅಣ್ಣವ್ರು ಹೊಸ ಸೀಸನ್ ಹೊಸ ಎತ್ತಂದ್ರೆ ನೋಡಿ ಜಬರ್ದಸ್ತ್ ಎತ್ತಂದ್ರೆ ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ಇಲ್ಲಿ ಬಂದು ಅಣ್ಣವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರ ದಾವಣಿ ಎಲ್ಲೇ ಅಂತ ತೋರಿಸ್ತಾರೆ. ಬಂದು ನೀವು ಎತ್ತು ಒಯ್ಬೋದು. ಸರಿ ಥ್ಯಾಂಕ್ ಯು ಅಣ್ಣ. ನೋಡ್ರಿ ಫ್ರೆಂಡ್ಸ್ ಅಣ್ಣವರು ಜಬರ್ದಸ್ತ್ ಎತ್ತದ ನೋಡ್ರಿ ಇಲ್ಲಿಂದ ಅಲ್ಲಿ ತನಕ ಎತ್ತದವ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲು ಅಣ್ಣ ರೀತಿ ಮಾತಾಡ್ಸೋ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ಸಮೀರ್ ಸಮೀರ್. ಅಣ್ಣ ಯಾವ ಅಣ್ಣ ಆಯ್ತು? ದುಬಲ್ಗುಂಡಿ ಸರ್. ದುಬಲ್ಗುಂಡಿ ತಾಲೂಕು ಯಾವ್ದು ಬರ್ತಾನೆ? ಹುನ್ನಾಬಾದ್ ತಾಲೂಕು ಬೀದರ್ ಜಿಲ್ಲೆ. ಹಾ ಸರ್. ಅಣ್ಣ ಎಷ್ಟಲ್ಲಿ ನೋಡು? ಇವು ಕಡಿಹಲ್ ಅವ ಸರ್. ಅದು 6 ಇದು ಕಡಿಹಲ್. 6 ಕಡೆಯಲ್ಲ. ಹಾ ಸರ್. ಅಣ್ಣ ಏನು ಹೇಳಿರಿ? 260 ಸರ್. 2,60,000 ಏನ್ ಬಿಡ್ತಾನೆ ಲಾಸ್ಟ್? 210 ಬಿಡ್ತೀನಿ ಸರ್. 210 ಬಿಡ್ತಾರೆ. ಬರೋಣ ಇದು ಒಂಟದ? ಹಾ ಒಂಟದ ಸರ್. ಇದು ಜೋಡಿ ಮಾರ್ಯದ. ಇದು ಎಷ್ಟಲ್ಲಿ ಅಣ್ಣ? ಇದು 6 ಅದ ಸರ್. 6 ಹಾ ಸರ್. ಏನು ಹೇಳಿ ಇದಕ್ಕೆ? ಇದಕ್ಕೆ 1.5 ಹೇಳಿ. 1,05,000 ಏನ್ ಬಿಡ್ತಾರೆ ಲಾಸ್ಟ್? 95 ಬಿಡಮ್ ಸರ್. 95 ಬಿಡ್ತಾರೆ. ಇವು ಸರ್ ಕಡಿಹಲ್ ಅವ ನೋಡ್ರಿ. ಕಡೆಯಲ್ಲ ಅವ್ರಿ? ಹಾ ಹಾ ಇವು ರೇಟ್ ಏನು ಹೇಳಿರಿ? ಇವು 185 ಹೇಳಿನಿ ಸರ್. 185 ಏನ್ ಬಿಡ್ತಾರೆ ಲಾಸ್ಟ್? 175 ಬಿಟ್ಟು ಕೂಡ 175 ಬಿಡ್ತಾರೆ ನೋಡ್ರಿ. ಇವು 6 ಕಡಿಹಲ್ ಅವ ಸರ್. 6 ಕಡೆಯಲ್ಲ. ಕಡಿಹಲ್ ಇವೇನ್ ರೇಟ್ ಹೇಳ? 175 ಹೇಳಿನಿ ಸರ್. ಹಾ ಬಿಡೋಣ. 165 ಬಿಡಮ್ ಸರ್. 165 ಬಿಡ್ತಾರೆ. ಹಾ ಸರ್. ಹಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 6363 ಹಾ 68 11 85. 85 ನೋಡ್ರಿ ಫ್ರೆಂಡ್ಸ್ ಯಾರಿಗೇನು ಬೇಕಾದ್ರೆ ಅಣ್ಣವ್ರು ವ್ಯಾಪಾರಿಗಳದಾರ. ಒಳ್ಳೊಳ್ಳೆ ಎತ್ತುಗಳು ತರ್ತಾರೆ. ಜಬರ್ದಸ್ತ್ ಎತ್ತದ ನೋಡ್ರಿ. ಈ ರೀತಿಯಾಗಿ ಒಳ್ಳೊಳ್ಳೆ ಎತ್ತು ತರ್ತಾರೆ ಇವರು. ಪ್ರತಿ ವಾರ ಸಂತಿಗೆ ಎತ್ತು ತೊಗೊಂಬರ್ತಾರೆ. ನಿಮ್ಗೇನಾದ್ರು ಇಂಥ ಎತ್ತು ಕಟ್ಟುವಂಥ ಮನ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾ 3 ಗಬ್ಬವ ರೀ. ಇದು ಇದು ನೋಡ್ರಿ. ಯಾಕಂದ್ರೆ ಈ ವಿಡಿಯೋಗಳು ಅಂದ್ರೆ ಕೆಲವೊಬ್ರು ರೈತರಿಗೆ ಸಪೋರ್ಟ್ ಮಾಡುವಂತ ವ್ಯಾಪಾರ ಎತ್ತುಗಳು ಮಾತ್ರ ಮಾಡ್ತೀವಿ. ಯಾಕಂದ್ರೆ ನಾವು ನೋಡಿವಿ ಇಲ್ಲಿ ಸಂತ್ಯಾಗ ತುಂಬಾ ಜನ ಎತ್ತು ತಗೊಂಡೋಗಿರುವಂತ ರೈತರಿಗೆ ತುಂಬಾ ಅಸಹ್ಯವಾಗಿ ವರ್ತನೆ ಮಾಡ್ತಾರೆ ವ್ಯಾಪಾರಿಗಳು. ಆದ್ರೆ ಕೆಲವೊಂದು ವ್ಯಾಪಾರಿಗಳು ಆ ರೀತಿ ಇಲ್ಲ. ಎತ್ತುಗಳು ಏನು ಪ್ರಾಬ್ಲಮ್ ಆದ್ರೂ ಅವರು ಮತ್ತೆ ಎತ್ತು ಬದಲಾಯಿಸಿ ಬೇರೆ ಎತ್ತು ಕೊಡ್ತಾರೆ. ನೋಡ್ರಿ ನಿಮ್ಗೇನಾದ್ರು ಇಂಥ ಎತ್ತು ತೊಗೊಳ್ಳೋಂಥ ಮನಸ್ಸಿದ್ರೆ ನೀವು ಬಂದು ನಮ್ಮ ಮಳಕಡೆ ಸಂತೆ ಬಂದು ಜಬರ್ದಸ್ತ್ ಎತ್ತು ಬಂದು ನೋಡ್ರಿ ಎತ್ತು ಒಯ್ಬೋದು. ನೋಡ್ರಿ ನಮ್ಮ ರೈತರವರು ಮುಂಜಾನೆ ಎದ್ದು ಮನೆಗಿನ ಸಂಸಾರ ಚಿಂತೆ ಸಾಲ ನೋವು ಎಲ್ಲ ಕಷ್ಟ ಸುಖಗಳನ್ನು ಎಲ್ಲ ಬದಿಗಿಟ್ಟು ಅವ್ರ ಎತ್ತುಗಳು ನೋಡ್ಕೊಂಡು ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋಗಿ ಎತ್ತು ಗಳೆ ಹೊಡೆದು ನಮ್ಮ ಜೀವನವನ್ನು ನಡೆಸ್ತಾರೆ. ಹೊಡಿಬೇಕಾದ್ರೆ ತಮ್ಮಲ್ಲಿರುವಂಥ ಸಿಟ್ಟನ್ನೆಲ್ಲ ಎತ್ತುಗಳ ಮೇಲೆ ತೆಗಿತಾರೆ. ಆ ಎತ್ತುಗಳು ರೈತನ ಸಿಟ್ಟನ್ನು ಅನುಭವಿಸ್ತವೆ. ಆಮೇಲೆ ರೈತ ದನದ ಕುಂತಾಗ ಬಂದು ಮತ್ತೆ ಮೈ ಒರೆಸಿ ರೈತನ ಅಲ್ಲಿ ನಿಂತು ಮೈ ಒರೆಸ್ತಾವ. ಅದನ್ನು ನೋಡಿ ರೈತ ಕಳಕಳ ಅಂತೇಳಿ ಕರಗಿ ಮತ್ತು ಎತ್ತುಗಳನ್ನ ಹಿಡ್ಕೊಂಡು ಹತ್ತು ತನ್ನಲ್ಲಿರುವಂಥ ಎಲ್ಲ ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ಬಾಧೆಗಳನ್ನು ಹೇಳ್ತಾನೆ. ಅವಾಗ ತನ್ನಲ್ಲಿರುವಂಥ ಎಲ್ಲ ಕಷ್ಟ ನೋವು ಸುಖಗಳನ್ನು ಎತ್ತಿ ಬಸವಣ್ಣನ ಜೊತೆ ಹೇಳ್ಕೊತಾನೆ. ನಾವು ಯಾವುದಾದ್ರೂ ದೇವಾಲಯಕ್ಕೆ ಶಿವಮಂದಿರಕ್ಕೆ ಹೋದಾಗ ನಮಗಂತಾರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳನ್ನು ಶಿವನ ಮುಂದೆ ಅಥವಾ ನಂದಿ ಕಿವಿಯಲ್ಲಿ ಹೇಳಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರೈತ ದೇವರು ತಮ್ಮ ಕಷ್ಟಗಳನ್ನೆಲ್ಲ ಬಸವಣ್ಣನ ಮುಂದೆ ಹೇಳ್ಕೊತಾರೆ. ಆದರೆ ದೇವರು ಎಷ್ಟು ಅವ್ರ ಕಷ್ಟಗಳನ್ನು ತೀರಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದರೆ ಆ ಒಂದು ಬಸವಣ್ಣನ ಮತ್ತು ರೈತನ ಅನುಬಂಧ ಜನ್ಮಗಳ ಋಣಾನುಬಂಧ. ಆ ಋಣಾನುಬಂಧವನ್ನು ನಮ್ಮ ಮಾತಿನಲ್ಲಿ ಹೇಳ್ಬೇಕಂದ್ರೆ ಪದಗಳೇ ಸಿಗಲಾಗ್ಯವ. ಆ ರೀತಿಯಾಗಿ ಅವರ ಸಂಬಂಧ ಬೆಳೆದವ. ಅದೇ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಇದೇ ರೀತಿ ರೈತನ ಮತ್ತು ಬಸವಣ್ಣನ ಒಂದು ಋಣಾನುಬಂಧ ಬೆಳೆದು ಇದೇ ರೀತಿ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ನೋಡ್ರಿ ಹುಡುಗರು ನನ್ನ ಕೈಯಾಗ ಏನೋ ನೋಡ್ರಿ ಗಳೆ ಮಾಡ್ಯಾನ ನೋಡ್ರಿ. ಗಳೆ ಹೆಂಗೆ ಮಾಡ್ಯಾನ ನೋಡ್ರಿ. ಈ ರೀತಿ ಸಣ್ಣಗಿರ್ಲಕ್ಕ ನಮ್ಮ ಕಟ್ಟಿಗೆಯಿಂದ ಈ ರೀತಿ ಒಳಗಿನ ಬೆಂಡ ತೆಗೆದು ಈ ರೀತಿ ಗಳೆ ಮಾಡಿ ಆಟ ಆಡ್ತಿದ್ವಿ. ನೀವು ಯಾರಾದರೂ
ಸಣ್ಣ ಇರ್ಲಕ್ಕ ಆಟ ಆಡಿದ್ರಪ್ಪ ಈ ರೀತಿ ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ಸಣ್ಣ ಇರ್ಲಕ್ಕ ಈ ರೀತಿ ಕಲಿತೆ ಮುಂದೆ ರೈತರು ಯಾವ ರೀತಿ ಬೆಳೆ ಹೊಡಿತಾರೆ ಏನು ಎಂತ ಅಂತೇಳಿ ಮಕ್ಕಳು ಕಲಿತಾರೆ ನೋಡ್ರಿ. ಇಂಥ ಈ ರೀತಿ ಆಟ ಆಡುವಂಥ ಮಕ್ಕಳನ್ನ ನೀವು ಯಾವತ್ತೂ ಬೇಯಬೇಡ್ರಿ. ಯಾಕಂದ್ರೆ ಇವರು ಮುಂದಿನ ನಮ್ಮ ಪೀಳಿಗೆಯನ್ನು ಸಾಕುವಂಥ ಅನ್ನದಾತರ ಆಗ್ತಾರೆ ನೋಡ್ರಿ. ಯಾವ ರೀತಿಯಾಗಿ ಮಾಡಿ ನೋಡ್ರಿ. ಈ ರೀತಿಯಾಗಿ ನಾವು ಸಣ್ಣ ಇರ್ಲಕ್ಕ ಭಾಳ ಮಾಡಿ ಆಟ ಆಡೀವಿ. ನೀವು ಯಾರಾದರೂ ಆಟ ಆಡಿದರೆ ಕಾಮೆಂಟ್ ಮಾಡಿ ತಿಳಿಸ್ರಿ.